ಎಲ್ಲರಿಗೂ ನಮಸ್ಕಾರ. ವಿ ರೀಚ್ ಅಕಾಡೆಮಿ ಇದರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ವಿ ರೀಚ್ ಅಕಾಡೆಮಿಯು CA, CS, CMA ವಿದ್ಯಾರ್ಥಿಗಳಿಗೆ ಕಳೆದ ಹಲವು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಕೋಚಿಂಗ್ ನೀಡ್ತಾ ಬಂದಿದೆ. ಈಗ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ CA, CS, CMA ಇದರ ಸಂಬಂಧಪಟ್ಟ ವೀಡಿಯೋಸನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದೇ ಥರ ಮುಂದಿನ ದಿನದಲ್ಲಿ ವಿ ರೀಚ್ ಆ್ಯಪಲ್ಲಿ ಆನ್ಲೈನ್ ಕೋರ್ಸಸನ್ನು ಸಹ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಇವತ್ತು ನಾನು ಡಿಸ್ಕಸ್ ಮಾಡುವ ಟಾಪಿಕ್ ತುಂಬ ಬೇಸಿಕ್ ಟಾಪಿಕ್. ಇದು ಬಂದುಬಿಟ್ಟು ಲಾ ಅಂದರೆ ಏನು, ವಾಟ್ ಈಸ್ ಲಾ. CA, CS, CMA ಸ್ಟೂಡೆಂಟ್ಸಿಗೆ ಲಾ ಸಬ್ಜೆಕ್ಟ್ಸ್ ಇದೆ. ಸೊ ಲಾ ಸಬ್ಜೆಕ್ಟಲ್ಲಿ ನಾವು ಅವರಿಗೆ ಕಾನೂನು ಅವ್ರ ಲಾ ಏನಂತ ಅರ್ಥ ಮಾಡಲಿಕ್ಕೆ ಫಸ್ಟ್ ಅವ್ರಿಗೆ ಕೇಳುವಾಗ ವಾಟ್ ಈಸ್ ಲಾ, ಅವ್ರು ಹೇಳೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿದರೆ ಅದನ್ನು ನಾವು ಲಾ ಅಂತ ಕನ್ಸಿಡರ್ ಮಾಡ್ಬೋದಾ, ಅವ್ರ ಲಾಗೆ ಏನಾದರೂ ಡೆಫಿನೇಷನ್ ಇದೆಯಾ, ವ್ಯಾಲಿಡ್ ಡೆಫಿನೇಷನ್. ಸೊ ನಾವು ಯಾವಾಗಾದರೂ ಲಾ ಅಲ್ಲಿ ಏನಾದರೂ ಆನ್ಸರ್ ಮಾಡಬೇಕಾದ್ರೆ ಲಾ ಸಬ್ಜೆಕ್ಟಲ್ಲಿ ಅದಕ್ಕೊಂದು ಬೇಸಿಸ್ ಇರಬೇಕು. ನಮ್ಮದೇ ಥಿಯರಿ ನಮ್ಮದೇ ಒಪಿನಿಯನ್ ನಾವು ಕೊಡಲಿಕ್ಕೆ ಆಗಲ್ಲ. ಅದನ್ನು ಎಕ್ಸಾಮಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದರೂ ಅದನ್ನು ಸ್ವೀಕಾರ ಮಾಡಲ್ಲ. ಸೊ ನಾವು ರೆಫರೆನ್ಸ್ ಕೊಡಬೇಕು, ಯಾವ ಸೆಕ್ಷನಲ್ಲಿ ಅವ್ರು ಯಾವ ಆರ್ಟಿಕಲಲ್ಲಿ ಅವ್ರು ಯಾವ ಒಂದು ಜೂರಿಸ್ಟ್ ಅದನ್ನು ಡಿಫೈನ್ ಮಾಡಿದ್ದಾನೆ ಅದನ್ನು ಮೆನ್ಷನ್ ಮಾಡಿದರೆ ಮಾತ್ರ ಆ ಒಂದು ಮೀನಿಂಗಿಗೆ ಅವ್ರ ಆ ಒಂದು ಆನ್ಸರಿಗೆ ವೇಟೇಜ್ ಇರುವಂಥದ್ದು. ಸೊ ಲಾ ಅಲ್ಲಿ ನಾವು ಆನ್ಸರ್ ಕೊಡುವಾಗ ನಾವು ಜಸ್ಟಿಫೈ ಮಾಡಲಿಕ್ಕೆ ನಾವು ರೆಫರೆನ್ಸ್ ಕೊಡಬೇಕು. ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಲಾವನ್ನು ಡಿಫೈನ್ ಮಾಡಿದ್ದಾರೆ. ಆರ್ಟಿಕಲ್ 13 ಕ್ಲಿಯರ್ ಆಗಿ ಲಾವನ್ನು ಡಿಫೈನ್ ಮಾಡಿದ್ದಾರೆ. ಏನಂತ ಡಿಫೈನ್ ಮಾಡಿದ್ದಾರೆ ಆರ್ಟಿಕಲ್ 13 ಲಾ ಇನ್ಕ್ಲೂಡ್ಸ್ ಲಾ ಅಲ್ಲಿ ಕೆಲವೊಂದು ವಿಷಯವನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಆರ್ಡಿನೆನ್ಸ್. ಲಾ ಇನ್ಕ್ಲೂಡ್ಸ್ ಆರ್ಡಿನೆನ್ಸ್. ಏನಿದು ಆರ್ಡಿನೆನ್ಸ್ ಅಂದರೆ, ತುಂಬ ಸ್ಟೂಡೆಂಟ್ಸಿಗೆ ನಾನು ಕ್ಲಾಸಲ್ಲಿ ಕೇಳುವಾಗ ವಾಟ್ ಈಸ್ ಆರ್ಡಿನೆನ್ಸ್ ಅವರಿಗೆ ಐಡಿಯಾ ಇಲ್ಲ ಆರ್ಡಿನೆನ್ಸ್ ಅಂದರೆ ಏನು. ಸೊ ಮೇನ್ಲಿ ಆರ್ಡಿನೆನ್ಸ್ ಅಂದರೆ ದಿ ರೂಲ್ ಆರ್ ದಿ ಲಾ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆರ್ ಗವರ್ನರ್. ಸೊ ಯಾವ ಲಾವನ್ನು ಆರ್ ಯಾವ ರೂಲನ್ನು ಪ್ರೆಸಿಡೆಂಟ್ ಇಲ್ಲದಿದ್ದರೆ ಗವರ್ನರ್ ಪಾಸ್ ಮಾಡ್ತಾರಲ್ಲ ಅದನ್ನು ನಾವು ಆರ್ಡಿನೆನ್ಸ್ ಅಂತ ಕರಿತೇವೆ. ಸೊ ಆ ಆರ್ಡಿನೆನ್ಸ್ ಏನಿದೆ ಅದು ಸಹ ಲಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆರ್ಡಿನೆನ್ಸ್ ಬಗ್ಗೆ ನಾನು ಸಪ್ರೇಟ್ ಒಮ್ಮೆ ವೀಡಿಯೋ ಮಾಡ್ತೇನೆ, ಆರ್ಡಿನೆನ್ಸ್ ಏನಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಫಸ್ಟಿಗೆ ಬಂದುಬಿಟ್ಟು ಲಾ ಇನ್ಕ್ಲೂಡ್ಸ್ ಎನಿ ಆರ್ಡಿನೆನ್ಸ್. ಸೆಕೆಂಡ್ ಆರ್ಡರ್ ಅಂದರೆ ಕೆಲವೊಂದು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರ್ಬೋದು, ಕೆಲವೊಂದು ಮಿನಿಸ್ಟ್ರೀಸ್ ಆಗಿರ್ಬೋದು, ಅವ್ರು ಕೆಲವೊಂದು ಆರ್ಡರ್ ಪಾಸ್ ಮಾಡ್ತಾರೆ. ಸೊ ಆರ್ಡರಿಗೂ ಲಾದು ಒಂದು ವೇಟೇಜ್ ಇರುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಬೈಲಾ ಕೆಲವೊಂದು ಏರಿಯಾಕ್ಕೆ ಒಂದು ಲಾವನ್ನು ಪಾಸ್ ಮಾಡುವಂಥದ್ದು. ಸೊ ಆ ಬೈಲಾ ಏನಿದೆ ಅದು ಕೆಲವೊಂದು ಏರಿಯಾಕ್ಕೆ ಅವ್ರ ಕೆಲವೊಂದು ಅಸೋಸಿಯೇಷನಿಗೆ ಅಪ್ಲಿಕೇಬಲ್ ಆಗುವ ಒಂದು ಬೈಲಾ. ಸೊ ಅದನ್ನು ಸಹ ಲಾ ಆಗಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರೂಲ್. ಓಕೆ, ಕೆಲವೊಂದು ಮಿನಿಸ್ಟ್ರೀಸ್ ಅವರು ಆರ್ ಡಿಪಾರ್ಟ್ಮೆಂಟ್ಸ್ ಅವರು ರೂಲನ್ನು ಫ್ರೇಮ್ ಮಾಡ್ತಾರೆ. ಸೊ ಆ ರೂಲ್ಸ್ ಲಾದೇ ವೇಟೇಜ್ ಇರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ರೆಗ್ಯುಲೇಷನ್. ಈಗ ಹಲವಾರು ಮಿನಿಸ್ಟ್ರಿ ಅವರು ರೆಗ್ಯುಲೇಷನ್ಸನ್ನು ಪಾಸ್ ಮಾಡ್ತಾರೆ. ಈಗ ಅವ್ರು ರೆಗ್ಯುಲೇಷನನ್ನು ಪಾಸ್ ಮಾಡಲಿಕ್ಕೂ ಯಾವುದಾದ್ರೂ ಒಂದು ಆ್ಯಕ್ಟಲ್ಲಿ ಅವರಿಗೆ ಪವರ್ ಕೊಡಬೇಕು, ಇಲ್ಲದ್ರೆ ಕಾನ್ಸ್ಟಿಟ್ಯೂಷನ್ ಅವರನ್ನು ಎಂಪವರ್ ಮಾಡಲಿಕ್ಕೆ ಟು ಪಾಸ್ ದಿ ರೂಲ್. ಸೊ ಯಾವ ಲಾ ಅನ್ನು ಪಾರ್ಲಿಮೆಂಟ್ ಪಾಸ್ ಮಾಡ್ತದೆ ಅದನ್ನು ನಾವು ಆ್ಯಕ್ಟ್ ಅಂತ ಕರಿತೇವೆ. ಸೊ ಆ್ಯಕ್ಟ್ ಅಂದರೆ ದಿ ಲಾ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. ಯಾವ ಲಾವನ್ನು ಪಾರ್ಲಿಮೆಂಟ್ ಆರ್ ಸ್ಟೇಟ್ ಅಸೆಂಬ್ಲಿ ಅಂದರೆ ಲೆಜಿಸ್ಲೇಚರ್ಸ್ ಪಾಸ್ ಮಾಡ್ತಾರೆ ಅದನ್ನು ನಾವು ಆ್ಯಕ್ಟ್ ಅಂತ ಕರಿತೇವೆ. ರೆಗ್ಯುಲೇಷನ್ಸ್ ಅಂದರೆ ವಿಚ್ ಈಸ್ ಮೇಡ್ ಬೈ ದಿ ಕನ್ಸರ್ನ್ಡ್ ಮಿನಿಸ್ಟ್ರಿ. ಸೊ ಏನು ಮಾಡ್ತಾರೆ ಈ ಪಾರ್ಲಿಮೆಂಟ್ ಅವರು, ಕೆಲವೊಂದು ಮಿನಿಸ್ಟ್ರಿ ಅವರಿಗೆ ಪವರ್ ಕೊಡ್ತಾರೆ, ನೀವು ಲಾ ಮಾಡ್ಬೋದು. ಸೊ ಯಾವಾಗ ಅವರು ಲಾ ಮಾಡ್ತಾರೆ ಆವಾಗ ಅದನ್ನು ರೆಗ್ಯುಲೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಹೇಳಿದ್ದಾರೆ ನೋಟಿಫಿಕೇಷನ್. ಏನಿದು ನೋಟಿಫಿಕೇಷನ್ ಅಂದರೆ, ನೀವೀಗ ಎಕ್ಸಾಮಲ್ಲಿ ಕೇಳಿರ್ಬೋದು, ಎಕ್ಸಾಮ್ ಅದು ನೋಟಿಫಿಕೇಷನ್ನು ರಿಲೀಸ್ ಮಾಡಿದಾರಂತ. ಸೊ ನೋಟಿಫಿಕೇಷನ್ ವಿಲ್ ಬಿ ಅ ಲಾ. ಈಗ ಫಾರ್ ಎಕ್ಸಾಂಪಲ್ ನೋಟಿಫಿಕೇಷನಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ಎಕ್ಸಾಮ್ ಹಾಲಿಗೆ ಮೊಬೈಲ್ ತರಲಿಕ್ಕಿಲ್ಲ, ಅವರೊಬ್ಬ ಕ್ಯಾಂಡಿಡೇಟ್ ಡಿಗ್ರಿ ಆಗಿರಬೇಕು ಅವನದ್ದು, ಅವನ ಏಜ್ ಲಿಮಿಟನ್ನು ನೋಟಿಫಿಕೇಷನಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಆ ನೋಟಿಫಿಕೇಷನು ಲಾ ಆಗಿ ಕನ್ಸಿಡರ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಬರುವಂಥದ್ದು ಕಸ್ಟಮ್ ಅಂದರೆ ಕಾಮನ್ ಯೂಸೇಜ್. ತುಂಬ ಟೈಮಿಂದ ಯಾವುದೇ ಒಂದು ಟ್ರೆಡಿಷನನ್ನು ಅವ್ರು ಯಾವುದೇ ಒಂದು ಪ್ರಾಕ್ಟೀಸನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕಸ್ಟಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈಗ ಪರ್ಸನಲ್ ಲಾಸ್ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ರಿಲಿಜನ್ಸಲ್ಲಿ ಪರ್ಸನಲ್ ಲಾಸ್ ಇದೆ. ಸೊ ಪರ್ಸನಲ್ ಲಾಸ್ ಆರ್ ಬೇಸ್ಡ್ ಆನ್ ದೇರ್ ಕಸ್ಟಮ್. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಮಾಡುವ ಒಂದು ರೀತಿ ಏನಿದೆ, ದ ಸೆರೆಮನಿ ಏನಿದೆ ಅದು ವೇರಿ ಆಗುತ್ತೆ. ಒಂದು ರಿಲಿಜನಲ್ಲಿ ಒಂಥರ ಇರುತ್ತೆ, ಇನ್ನೊಂದು ರಿಲಿಜನಲ್ಲಿ ಇನ್ನೊಂದು ಥರ ಇರುತ್ತೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿಯರ್ ಕಸ್ಟಮ್. ಆ ಕಸ್ಟಮನ್ನು ಸಹ ಅವರು ಲಾ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮ ಆರ್ಟಿಕಲ್ 13 ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ ವಾಟ್ ಈಸ್ ಲಾ.
ಇದು ಒಂದು ಡೆಫಿನೇಷನ್ ನೀವು ರೆಫರ್ ಮಾಡ್ಬೋದು ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಲಾ ಅಂದರೆ ಏನಂತ. ನೆಕ್ಸ್ಟ್ ಒಬ್ಬರು ಜೂರಿಸ್ಟ್ ಇದ್ದಾರೆ, ಅವರು ಭಾಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿದ್ದಾರೆ ಲಾ ಅಂದರೆ ಏನಂತ. ಸೊ ಆ ಜೂರಿಸ್ಟ್ ಹೆಸರು ಬಂದುಬಿಟ್ಟು ಆಸ್ಟಿನ್. ಓಕೆ, ಜಾನ್ ಆಸ್ಟಿನ್ ಡಿಫೈನ್ ಮಾಡಿದ್ದಾರೆ, ಲಾ ಈಸ್ ಅ ಕಮಾಂಡ್. ಓಕೆ, ಫುಲ್ ಕಂಟಿನ್ಯೂ ಮತ್ತೆ ಮಾಡ್ತೇನೆ. ಫಸ್ಟ್ ಇಲ್ಲಿ ಕೇಳಿ, ಲಾ ಈಸ್ ಅ ಕಮಾಂಡ್ ಅಂದರೆ ಏನು? ಒಂದು ಆರ್ಡರ್, ಒಂದು ಆದೇಶ. ಲಾ ಈಸ್ ಅ ಕಮಾಂಡ್ ಆಫ್ ಸೋವರಿನ್. ಓಕೆ, ಸೋವರಿನ್ ಅಂದರೆ ಸುಪ್ರೀಂ ಅಥಾರಿಟಿ. ಈಗ ನಮ್ಮ ಇಂಡಿಯಾದಲ್ಲಿ ಸುಪ್ರೀಂ ಯಾರು? ಇಂಡಿಯಾದಲ್ಲಿ ಸುಪ್ರೀಂ ಕಾನ್ಸ್ಟಿಟ್ಯೂಷನ್, ರೂಲ್ ಆಫ್ ಲಾ. ಸೊ ಇಂಡಿಯಾದಲ್ಲಿ ಸುಪ್ರೀಂ ಇರುವಂಥದ್ದು ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ಸುಪ್ರೀಂ ಪವರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ ಪವರ್ ಕೊಟ್ಟಿದ್ದಾರೆ, ನೀವು ಲಾ ಮಾಡ್ಬೋದು ಅಂತ. ಓಕೆ, ಸೊ ಅದರ ಅಂಡರ್ ಅವರು ಲಾ ಮಾಡುವಂಥದ್ದು. ಸೊ ಲಾ ಈಸ್ ಅ ಕಮಾಂಡ್ ಆಫ್ ಸೋವರಿನ್. ಸೊ ಈಗ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಸುಪ್ರೀಂ. ಸೊ ಅವರೇನು ಲಾ ಮಾಡ್ತಾರೆ ಆರ್ ಅವರೇನು ಕಮಾಂಡ್ ಕೊಡ್ತಾರೆ, ದ್ಯಾಟ್ ಈಸ್ ಓನ್ಲಿ ಲಾ. ಓಕೆ, ಲಾ ಈಸ್ ಅ ಕಮಾಂಡ್ ಆಫ್ ಸೋವರಿನ್. ನೆಕ್ಸ್ಟ್ ಇನ್ನೊಂದು ಅಲ್ಲಿ ಕಂಟಿನ್ಯೂಯೇಷನ್ ಮಾಡೋದಾದರೆ ಬ್ಯಾಕ್ಡ್ ಬೈ ಸ್ಯಾಂಕ್ಷನ್ಸ್. ಏನಿದು ಸ್ಯಾಂಕ್ಷನ್ಸ್ ಅಂದರೆ? ಸ್ಯಾಂಕ್ಷನ್ಸ್ ಅಂದರೆ ಪೆನಾಲ್ಟೀಸ್ ಆರ್ ಫೈನ್ಸ್ ಅಂದರೆ ಲಾವನ್ನು ಫಾಲೋ ಮಾಡಿದರೆ ಅವ್ರ ಈ ಕಮಾಂಡನ್ನು ಫಾಲೋ ಮಾಡಿದರೆ ಏನಾದರೂ ಆ್ಯಕ್ಷನ್ ತಗೊಳ್ಳುವಂಥದ್ದು, ಏನಾದರೂ ಫೈನ್ ಹಾಕುವಂಥದ್ದು, ಓಕೆ, ಅವರಿಗೆ ಇಂಪ್ರಿಸನ್ಮೆಂಟ್ ಮಾಡುವಂಥದ್ದು. ಸೊ ಆವಾಗ ಮಾತ್ರ ನಾವು ಅದನ್ನು ಲಾ ಅಂತ ಕನ್ಸಿಡರ್ ಮಾಡ್ತೇವೆ. ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಇದೆ, ಯಾವುದಾದ್ರೂ ಒಂದು ಆರ್ಡರ್ ಇದೆ, ನೀವು ಅದನ್ನು ಇನ್ಫ್ರಿಂಜ್ ಮಾಡಿದರೆ, ನೀವು ಅದನ್ನು ಬ್ರೇಕ್ ಮಾಡಿದರೆ, ನಿಮಗೆ ಪನಿಷ್ಮೆಂಟೇ ಇಲ್ಲ ಇದ್ದರೆ ನೀವು ಅದನ್ನು ಲಾ ಅಂತ ಕನ್ಸಿಡರ್ ಮಾಡ್ತೀರಾ? ಆಬ್ವಿಯಸ್ಲಿ ನಾವು ಅದು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಸೊ ಲಾ ಅಂದರೆ ನಾವು ಬ್ರೇಕ್ ಮಾಡಿದರೆ ನಮಗೆ ಅಲ್ಲಿ ಪನಿಷ್ಮೆಂಟ್ ಇರಬೇಕು. ಸೊ ಆಸ್ಟಿನ್ ಪ್ರಕಾರ ಲಾ ಈಸ್ ಅ ಕಮಾಂಡ್ ಆಫ್ ಸೋವರಿನ್ ಬ್ಯಾಕ್ಡ್ ಬೈ ಸ್ಯಾಂಕ್ಷನ್. ಸೊ ಈ ಎರಡು ಡೆಫಿನೇಷನ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನಿಮಗೆ ಎಕ್ಸಾಮಲ್ಲಿ ಫಸ್ಟಿಗೆ ಇಂಟ್ರೊಡಕ್ಷನ್ ಆರ್ ಶಾರ್ಟ್ ನೋಟ್ಸ್ ಬರೆಯುವಾಗ ನೀವು ಬರಿಬೇಕು ಆ್ಯಸ್ ಪರ್ ಆರ್ಟಿಕಲ್ 13 ಲಾ ಅಂದರೆ ಏನು, ಮತ್ತು ಜಾನ್ ಆಸ್ಟಿನ್ ಪ್ರಕಾರ ಲಾ ಅಂದರೆ ಏನಂತ ಡಿಫೈನ್ ಮಾಡಿದ್ದಾನೆ. ಸೊ ಇದು ಬಂದುಬಿಟ್ಟು ಲಾದು 2 ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ಕೇಳ್ಬೋದು. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.